ಹೊಡಿಬೇಡಿ ಸರ್. ಸರ್ ಯಾಕಪ್ಪ ಏನ್ ಕೊಡ್ತಾ ಇದ್ರಾ? ಅಲ್ಲೇನಾಗೈತಲ್ಲಿ? ನೀವ್ ಹೇಳ್ತಾರ ರೌಡಿಸಂ ಮಾಡ್ತಾ ಇದ್ದೀರಾ ಸರ್? ಇದೇನಿದು ಗಲಾಟೆ? ಧುರಂಧರ್ ಬಂದ್ಮೇಲೆ ಎಲ್ಲ ಧುರಂಧರ್ಗಳಾಗ್ತಾ ಇದಾರಲ್ಲ ಅಂತ ನೋಡಿದ್ರೆ ಇದು ಟೂರಿಸ್ಟ್ಗಳು ಲೋಕಲ್ಗಳ ಮಧ್ಯೆ ನಡೀತಿರೋ ಜಗಳ. ನಮ್ಮ ಹಾಸನ ಸಕಲೇಶ್ಪುರ ಇದೆಯಲ್ಲ, ಅಲ್ಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಅಂತ ಇದೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಪ್ರಕೃತಿ ಮಡಿಗಳು ಅದ್ಭುತವಾದ ಜಾಗ. ಈ ಫೋಟೋಗ್ರಾಫರ್ಗಳಿಗೆ ಪ್ರಕೃತಿಯನ್ನು ಆಸ್ವಾದಿಸೋರಿಗೆ ಹೇಳಿ ಮಾಡಿಸಿದ ತಾಣ. ಈ ಲವ್ ಮಕ್ಕಳ ಸಿನಿಮಾ ಶೂಟಿಂಗ್ ಕೂಡ ಮಾಡೋರಿಗೆ ಇಂಥ ಕಡೆ ಜನ ಫೋಟೋ ತೋರಿಸ್ಕೊಳ್ಳೋದಕ್ಕೆ ಅಂತಾನೆ ಬರ್ತಾ ಇರ್ತಾರೆ. ಇವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಟ್ರೆಂಡಿ ಅಲ್ವಾ, ಅದಕ್ಕೆ ಕಪಲ್ಗಳು ಜಾಸ್ತಿ ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗೆ ಫೋಟೋ ಶೂಟಿಂಗ್ ಅಂತ ಬಂದವ್ರ ಮೇಲೆ ಲೋಕಲ್ ಅವ್ರದ್ದು ಏನೋ ಕಿರಿಕು. ಲೋಕಲ್ ಅಂದ್ಮೇಲೆ ಒಂದು ಹವಾ ಇರಲ್ವಾ, ಒಂದು ಕಾಲ್ ಮಾಡಿದ್ರೆ 10 ನಿಮಿಷಕ್ಕೆ 10 ಜನ ಬರ್ತಾರೆ. ಬಂದವರೇ ಪಾಪ ಎಲ್ಲಿಂದಲೋ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದವ್ರ ಮೇಲೆ ಅಟ್ಯಾಕ್. ಅದೇನಾದ್ರೂ ಆಗಿರಲಿ, ಹಿಂಗಾಗಬಾರ್ದು ಕಣ್ರಿ. ಹೊರಗಿನಿಂದ ಬಂದವರನ್ನ ಒಳ್ಳೆ ಥರದಲ್ಲಿ ಕಾಣಬೇಕು. ನಮ್ಮೂರಿಗೆ ಬಂದವರೇ ಅಂದರೆ ಅವ್ರು ನಮ್ಮ ಅತಿಥಿಗಳು. ಹೊರಗಿನಿಂದ ಬಂದವ್ರ ಮೇಲೆ ನಾವು ಹಿಂಗೆ ಹರ್ಕೊಂಡು ಬಿದ್ದರೆ ಊರಿನ ಮಾನ ಏನಾಗ್ತದೆ ಹೇಳಿ? ಇಂಥ ಊರಲ್ಲಿ ಇಂಥ ಜನ ಹಿಂಗೆಲ್ಲ ಮಾಡ್ತಾರಪ್ಪ ಅಂದರೆ ಇಂಥ ಸೊಗಸಾಗಿರೋ ಜಾಗಕ್ಕೆ ಕೆಟ್ಟ ಹೆಸರು ಬರಲ್ವಾ? ಇಷ್ಟಕ್ಕೂ ಬಂದಿರೋರೇನು ಪಾಕಿಸ್ತಾನದವರ ಇಲ್ಲ ಬಾಂಗ್ಲಾದೇಶದವರ? ನಮ್ಮವರೇ, ಅದರಲ್ಲೂ ಕನ್ನಡದವರೇ. ಬಾಂಗ್ಲಾದಿಂದ ಕದ್ದು ಬಂದವ್ರನ್ನೇ ಜೊತೆಗೆ ಇಟ್ಕೊಂಡು ಕೆಲಸ ಕೊಡ್ತೀವಿ. ಅಂಥದ್ರಲ್ಲಿ ನಮ್ಮವ್ರ ಮೇಲೇ ಮುಳ್ಕೊಂಡು ಬಿದ್ದರೆ ಬಿಡಿಸ್ಕೊಳಕ್ಕಾದ್ರೆ ಯಾರಿರ್ತಾರೆ? ಟೂರಿಸ್ಟ್ ಅಂತ ಬಂದವರು ಎಲ್ಲ ಒಂದೇ ಥರ ಇರಲ್ಲ. ಕೆಲವರು ಅಧಿಕ ಪ್ರಸಂಗಿಗಳಿರ್ತಾರೆ, ತರಲೆಗಳಿರ್ತಾರೆ, ಕಿಡ್ಲೆ ಮಾಡೋರು ಇರ್ತಾರೆ, ಥರದವ್ರು ಬರ್ತಾರೆ. ಬಂದವರೆಲ್ಲ ತುಂಬ ಡಿಸಿಪ್ಲಿನ್ ಆಗಿ ನಡ್ಕೊಂಡು ಬಿಡ್ತಾರೆ ಅಂತಲೂ ಇಲ್ಲ. ಅಂಥ ಅಪಸಭ್ಯಗಳಾದಾಗ ತೀರ ಸಹಿಸ್ಕೊಳ್ಳೋಕ್ಕೆ ಆಗದೇ ಇರೋ ಥರದ ವಾತಾವರಣ ಕೊಂಡು ಬಂದಾಗ ಪೊಲೀಸರಿಗೆ ಕರೆಸ್ಕೊಂಡು ಕಾನೂನಿನ ರುಚಿ ತೋರಿಸಿದ್ರೆ ಆಯಿತು. ಯಾರು ಬೇಡ ಅಂತಾನೆ. ಅದನ್ನು ಬಿಟ್ಟು ನಾವು ಲೋಕಲ್ಲು ಅಂತ ನಾವೇ ಕಾನೂನು ಕೈಗೆ ತಗೊಂಡು ಜನನ ಕರೆಸ್ಕೊಂಡು ಅವ್ರ ಜೊತೆಗೆ ಬಂದಿರೋ ಹೆಣ್ಮಕ್ಳು ಮುಂದೆಲ್ಲ ಹಂಗೆ ಹೊಡೆದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಪ್ರವಾಸಿ ತಾಣಗಳಿಗೆ ಜಾಸ್ತಿ ಜನ ಬರಬೇಕು, ಬರ್ತಾ ಇರಬೇಕು. ಅದಕ್ಕೆ ಒಂದು ಒಳ್ಳೆ ಫ್ರೆಂಡ್ಲಿ ನೇಚರ್ನ ಕ್ರಿಯೇಟ್ ಮಾಡ್ಬೇಕು ನಾವು. ಅವಾಗ ಜನ ಹುಡ್ಕೊಂಡು ಬರ್ತಾರೆ. ಜನ ಬಂದಂಗೆಲ್ಲ ಊರಲ್ಲಿ ದುಡ್ಡು ಓಡಾಡೋಕ್ಕೆ ಶುರು ಆಗುತ್ತೆ. ಕಮರ್ಷಿಯಲ್ ಆಗಿ ಕೂಡ ಡೆವಲಪ್ ಆಗ್ತದೆ, ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಅದನ್ನು ಬಿಟ್ಟು ಈ ಊರಲ್ಲಿ ಜನ ಮಾತಾಡಿದ್ರೆ ಮೈ ಮೇಲೆ ಬೀಳ್ತಾರಪ್ಪ ಅನ್ನೋ ಥರ ಆಗ್ಬಿಟ್ರೆ ಅದು ಪ್ರವಾಸೋದ್ಯಮಕ್ಕೂ ಬಿಟ್ಟು ಊರಿಗೂ ಒಳ್ಳೆ ಹೆಸರು ಬರಲ್ಲ. ಇದೆಲ್ಲ ನಮ್ಮ ಸಂಸ್ಕೃತಿನೂ ಅಲ್ಲ ಕೊಡಿ. ಅತಿಥಿ ದೇವೋ ಭವ ಅನ್ನೋ ಕಲ್ಚರ್ ಕಂಡ್ರಿ ನಮ್ಮದು.